Hi, hello, namaskara. Welcome back to my channel. So this was our last day at Hyderabad. I know ಎಷ್ಟು ದಿನಗಳಾದ್ಮೇಲೆ ನಾನೀಗ ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಿ ಅಂತ. ಸೋ ಸಾರಿ ಫಾರ್ ದ್ಯಾಟ್. ಸೊ ನಾವು ಹೈದರಾಬಾದ್ ಅಲ್ಲಿ 3 days ಇದ್ವಿ. ಇದು ನಮ್ ಲಾಸ್ಟ್ ಡೇ. ಸೊ ಲಾಸ್ಟ್ ಡೇ ಆಗಿದ್ರಿಂದ ಎಲ್ಲ ಟೆಂಪಲ್ಸ್, ಸೊ ನಾವ್ ಪೇರೆಂಟ್ಸ್ ಜೊತೆ ಹೋಗಿರೋದ್ರಿಂದ ಅವ್ರಿಗೆ ಇಷ್ಟ ಆಗತ್ತೆ ಅಂತ ಟೆಂಪಲ್ಸ್ ಗಳನ್ನ ವಿಸಿಟ್ ಮಾಡ್ತಾ ಇದ್ವಿ. ಸೊ ನಾವ್ ಯಾವ್ಯಾವ ಟೆಂಪಲ್ಸ್ ಹೋದ್ವಿ ಅಂತ ನೀವೇ ನೋಡಿ. ಟೆಂಪಲ್ಸ್ ಜೊತೆ ನೀವು ಹೈದರಾಬಾದ್ ಅಲ್ಲಿ ಯು ಆಲ್ಸೋ ಹ್ಯಾವ್ ಅನ್ ಆಪ್ಷನ್ಸ್ ಫಾರ್ ಪರ್ಫ್ಯೂಮ್ ಶಾಪಿಂಗ್, ಬಿಸ್ಕೆಟ್ಸ್, ಪರ್ಲ್ ಶಾಪಿಂಗ್. ಸೊ ಇದನ್ನೆಲ್ಲ ಮಿಸ್ ಮಾಡಲೇಬೇಡಿ. ಸೊ ನೀವು ಯೂಸುಫ್ ಬಾಯ್ಗೆ ಹೋದ್ರೆ ಲೈಕ್ ಪ್ರೀಮಿಯಂ ಪರ್ಫ್ಯೂಮ್ಸ್ ಗಳನ್ನ ನೀವು ಪರ್ಚೇಸ್ ಮಾಡ್ಬೋದು. ನೀವು ಟೆಸ್ಟ್ ಮಾಡಿ ನಿಮ್ಗೆ ಯಾವ ತರದ್ ಬೇಕೋ ಅದನ್ನ ನೋಡ್ಕೊಂಡು ಯು ಕ್ಯಾನ್ ಬೈ ಪರ್ಫ್ಯೂಮ್ಸ್. ಐ ಹೈಲಿ ರೆಕಮೆಂಡ್ ಯು ಗೋಯಿಂಗ್ ದೇರ್. ಅಂಡ್ ಆಲ್ಸೋ ಪರ್ಲ್ ಶಾಪಿಂಗ್ ಅಂತೂ ಮಿಸ್ ಮಾಡಲೇಬೇಡಿ ಹೈದರಾಬಾದ್ ಬಂದಾಗ. ಬಟ್ ನೀವು ಯಾವ ಶಾಪ್ಗೆ ಹೋಗ್ತೀರಾ ಅಂತ ಬಿ ಮೈಂಡ್ಫುಲ್ ಆಫ್ ದ್ಯಾಟ್. ಅಂಡ್ ನೆಕ್ಸ್ಟ್ ಕರಾಚಿ ಬಿಸ್ಕೆಟ್ಸ್ ಎಲ್ಲ ಶಾಪ್ ಮಾಡ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೇನೆ ಬಿರ್ಲಾ ಸೈನ್ಸ್ ಮ್ಯೂಸಿಯಂಗೆ. ಸೊ ನೀವು ಮಕ್ಕಳೆಲ್ಲ ಕರ್ಕೊಂಡು ಹೋಗ್ತೀರಾ ಅಂದ್ರೆ ದಿಸ್ ಇಸ್ ಅ ನೈಸ್ ಪ್ಲೇಸ್. ಅವ್ರು ಎಂಜಾಯ್ ಮಾಡ್ತಾರೆ. ಪ್ರಾಕ್ಟಿಕಲ್ ಆಗಿ ಎಲ್ಲ ಅವರು ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೋದು ಮ್ಯೂಸಿಯಂ ಅಲ್ಲಿ. ಸೊ ಇಟ್ಸ್ ವೆರಿ ನೈಸ್. ಪ್ಲೀಸ್ ಟೇಕ್ ದೆಮ್ ಹಿಯರ್. ಮ್ಯೂಸಿಯಂ ಎಷ್ಟು ದೊಡ್ಡದಿತ್ತು ಅಂದ್ರೆ ನಾವು ಫುಲ್ ಸುಸ್ತಾಗಿ ಹೋಗಿದ್ವಿ. ನೆಕ್ಸ್ಟ್ ಅಲ್ಲೇ ಪಕ್ಕದಲ್ಲಿ ಸುಖಸಾಗರ್ ರೆಸ್ಟೋರೆಂಟ್ ಇತ್ತು. ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಮೀಲ್ಸ್ ತುಂಬಾ ಚೆನ್ನಾಗಿದೆ, ಅದನ್ನ ಟ್ರೈ ಮಾಡ್ಬೋದು ನೀವು. ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದೇನೆ ಪಕ್ಕದಲ್ಲೇ ಇರೋ ಬಿರ್ಲಾ ಮಂದಿರ್ಗೆ. ನಾವು ಬಿರ್ಲಾ ಮಂದಿರಿಂದ ಹೊರಟಿದ್ದು ಅರೌಂಡ್ 4:45 ಆಗಿತ್ತು. ಅಲ್ಲಿಂದ ನೆಕ್ಸ್ಟ್ ರೂಮ್ಗೆ ಹೋಗಿ ಚೆಕ್ಔಟ್ ಆಗಿ ಹಾಗೆ ನಾವು ರೈಲ್ವೆ ಸ್ಟೇಷನ್ ಬಂದ್ವಿ. ನಮ್ಗೆ ಕಾಚಿಗೂಡ ಇಂದ ಮೈಸೂರ್ಗೆ ಈವ್ನಿಂಗ್ 7ಗೆ ಟ್ರೈನ್ ಇತ್ತು. ಸೊ ರೈಲ್ವೆ ಸ್ಟೇಷನ್ಗೆ ಹೋಗಿ ನಾವು ಅಲ್ಲಿಂದ ಮೈಸೂರಿಗೆ ವಾಪಸ್ ನೆಕ್ಸ್ಟ್ ಡೇ ರೀಚ್ ಆದ್ವಿ. ಸೊ ಇದಾಗಿತ್ತು ನಮ್ಮ ಹೈದರಾಬಾದ್ 3 days ಟ್ರಿಪ್. ನೀವೇನಾದ್ರೂ ಹೈದರಾಬಾದ್ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ರೆ ನಿಮ್ಗೆ ಒಂದು ಐಡಿಯಾ ಬರೋದಕ್ಕೋಸ್ಕರ ನಾನು ಹೈದರಾಬಾದ್ ಟ್ರಿಪ್ ಎಕ್ಸ್ಪೆನ್ಸಸ್ ಬಗ್ಗೆ ಡೀಟೇಲ್ ಆಗಿ ಇಲ್ಲಿ ಹೇಳ್ತಾ ಇದ್ದೀನಿ. ಟ್ರಾನ್ಸ್ಪೋರ್ಟೇಷನ್ ನಮ್ಗೆ ಟೋಟಲ್ ಚಾರ್ಜ್ ಆಗಿದ್ದು 6,000 ಪರ್ ಪರ್ಸನ್. ಬೆಂಗಳೂರಿಂದ ಹೈದರಾಬಾದ್ಗೆ ಫ್ಲೈಟ್ ಚಾರ್ಜಸ್ ಆಗಿದ್ದು 3,300. ಅಂಡ್ ಮೆಜೆಸ್ಟಿಕ್ ಇಂದ ಏರ್ಪೋರ್ಟ್ಗೆ ನಾವು ಹೋಗಿದ್ದು ಬಸ್ ಅಲ್ಲಿ. ಸೊ ಅದಕ್ಕೆ 350 ಆಯ್ತು. ಅಂಡ್ ಹೈದರಾಬಾದ್ ಲೋಕಲ್ ಟ್ರಾನ್ಸ್ಪೋರ್ಟ್ ನಾವು ಆಟೋ ಕ್ಯಾಬ್ ಯೂಸ್ ಮಾಡಿದ್ದು 1,550 ಆಯ್ತು ಫಾರ್ ಆಲ್ 3 days ಪರ್ ಪರ್ಸನ್. ರಾಮೋಜಿ ಫಿಲ್ಮ್ ಸಿಟಿಗೆ ನಾವು ಆನ್ಲೈನ್ ಅಲ್ಲೇ ಬುಕ್ ಮಾಡ್ಕೊಂಡಿದ್ವಿ. ಸೊ ಅವರನ್ನೇ ಟು ಅಂಡ್ ಫ್ರೋ ಬಸ್ ಫೆಸಿಲಿಟಿ ಇತ್ತು, ಅದಕ್ಕೆ 350 ಆಯ್ತು. ಅಂಡ್ ರಿಟರ್ನ್ ನಾವು ಬಂದಿದ್ದು ಟ್ರೈನ್ ಅಲ್ಲಿ ಕಾಚಿಗೂಡ ಟು ಮೈಸೂರ್, ಅದು ನಮಗೆ 450 ಆಯ್ತು. ಸೊ ಟೋಟಲ್ ಟ್ರಾನ್ಸ್ಪೋರ್ಟೇಷನ್ ವಾಸ್ 6,000 ಪರ್ ಪರ್ಸನ್. ನೆಕ್ಸ್ಟ್ ಸ್ಟೇ ಅಂಡ್ ಫುಡ್. ನಾವು ಸ್ಟೇ ಆಗಿದ್ದು 2 nights ಅಲ್ಲಿ. ಸೊ ಹೋಟೆಲ್
ಗೆ ನಾವು 2500 ಪರ್ ಪರ್ಸನ್ ಫಾರ್ 2 days ಪೇ ಮಾಡಿದೀವಿ. ಸೊ ಇಟ್ ಡಿಪೆಂಡ್ಸ್ ನೀವು ಯಾವ ತರ ಹೋಟೆಲ್ ನ ಬುಕ್ ಮಾಡ್ಕೋತೀರಾ, ಯಾವ ಏರಿಯಾದಲ್ಲಿ ಅಂತ. ಅಂಡ್ ಫುಡ್ ನಮ್ಗೆ 1500 ಫಾರ್ ಆಲ್ 3 days ಕಾಸ್ಟ್ ಆಗಿತ್ತು. ಇದು ಕೂಡ ನೀವು ಎಲ್ಲಿ ಹೇಗೆ ಯಾವ ತರ ತಿಂತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಮಗೆ 1500 ಪರ್ ಪರ್ಸನ್ ಫಾರ್ ಆಲ್ 3 days ಆಗಿತ್ತು. ಸೊ ಆ ಟೋಟಲ್ ಎಕ್ಸ್ಪೆನ್ಸ್ ವಾಸ್ 4000 ಫಾರ್ ಸ್ಟೇ ಅಂಡ್ ಫುಡ್ ಪರ್ ಪರ್ಸನ್. ನೆಕ್ಸ್ಟ್ ನಮ್ ಎಕ್ಸ್ಪೆನ್ಸಸ್ ಬಂದಿದ್ದು ಟೂರಿಸ್ಟ್ ಪ್ಲೇಸಸ್ಗಳು. ಸೊ ರಾಮೋಜಿ ಫಿಲ್ಮ್ ಸಿಟಿಗೆ 1700 ಆಯ್ತು. ಅಂಡ್ ಅದರ್ ಮ್ಯೂಸಿಯಮ್ಸ್, ಲೇಸರ್ ಶೋ ಅಂಡ್ ಪ್ಯಾಲೇಸ್ ಈ ಎಂಟ್ರಿ ಫೀಸ್ಗಳಿಗೆಲ್ಲ 600 ಅಪ್ರಾಕ್ಸಿಮೇಟ್ಲಿ ಆಯ್ತು. ಸೊ ಸೈಟ್ ಸೀಯಿಂಗ್ ಟೋಟಲ್ ನಮಗೆ 2300 ಆಯ್ತು. ನಮ್ಮ ಟೋಟಲ್ ಎಕ್ಸ್ಪೆನ್ಸ್ ಫಾರ್ ಆ 3 days 2 nights ಹೈದ್ರಾಬಾದ್ ಟ್ರಿಪ್ ಆಗಿದ್ದು ಟೋಟಲಿ 12,300. ನೀವೇನಾದ್ರೂ ನಾವು ಯಾವ್ಯಾವ ಪ್ಲೇಸಸ್ ನೋಡಿದ್ವಿ ಫಸ್ಟ್ ಡೇ ಅಂಡ್ ಸೆಕೆಂಡ್ ಡೇ ಅಂತ ನೋಡ್ಬೇಕು ಅಂದ್ರೆ ನನ್ನ ಹೈದ್ರಾಬಾದ್ ಪಾರ್ಟ್ 1 ಅಂಡ್ ಪಾರ್ಟ್ 2 ವ್ಲಾಗ್ಸ್ಗಳನ್ನ ಹೋಗಿ ನೋಡಿ. ಪ್ಲೀಸ್ ಡೋಂಟ್ ಮಿಸ್ ಇಟ್. ಅಂಡ್ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಕಾಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೋಪ್ ದಿಸ್ ವಾಸ್ ಹೆಲ್ಪ್ಫುಲ್. ಬೈ ಬೈ.